ನವೀನ್ ಅವರು ಮಾತಾಡ್ತಾ ಇದ್ರು ಬಿಜೆಪಿ ಅವರು ತಡವಾಗಿಯಾಗಿ ಬಂದರು ಸಾಮಾಜಿಕ ನ್ಯಾಯದಲ್ಲಿ ಸಮಯವನ್ನ ಕೊಡುತ್ತೇವೆ ಅಂತ ಹೇಳಿ ಒಂದು ಅದೇ ವಾಸ್ತವಾಂಶ ಹೇಳ್ತಾರೆ ಅಂತ ತಿಳ್ಕೊಂಡು ನವೀನ್, ಕೊಡಿ. your turn. ವಾಸ್ತವಾಂಶ ದೂರವಾಗಿದ್ದು ಬಿಫೋರ್ ದ ಬಜೆಟ್ ನಾವು ಮಾತನಾಡ್ತಾ ಸೈಡ್ ಬಿಟ್ಬಿಡಿ ನಾವು ಈಗ ಮಾತಾಡ್ತಾ ಇರೋಂಥದ್ದು ಏನು ಅಂತಂದ್ರೆ ಕಳೆದ 9 ವರ್ಷಗಳಲ್ಲಿ ಆಗಿರೋಂಥ ಬಜೆಟ್ಗಳ ಮೂಲಕ ಆಗಿರುವಂಥ ಅಭಿವೃದ್ಧಿ ಪೂರ್ವಕವಾಗಿರುವಂಥ ಕೆಲಸಗಳಲ್ಲ. 2013-14ರಲ್ಲಿ ಇದೇ ರೇಟಿಂಗ್ ಕಂಪ್ನಿಗಳು, ವಿಶ್ವದ ರೇಟಿಂಗ್ ಕಂಪನಿಗಳು ಇಂಡಿಯಾದ ದೇಶದ ನಮ್ಮ ಭಾರತದ ಎಕಾನಮಿನ ಫ್ರ್ಯಾಜೈಲ್ 5 ಅನ್ನುವಂಥ ಪಟ್ಟಿಯನ್ನು ಕಟ್ಟಿತ್ತು. 5 ಕುಸಿಯುವಂಥ ಏನು ಆರ್ಥಿಕತೆ ಇದೆ ಅದರಲ್ಲಿ ಭಾರತ ಇದೆ ಅಂತೇಳಿ. ಇವತ್ತು ಅದೇ ಸಂಸ್ಥೆಗಳು ಇವತ್ತು ಇಡೀ ವಿಶ್ವದಲ್ಲಿ ಯಾವುದಾರ ಒಂದು ದೇಶ ಆರ್ಥಿಕವಾಗಿ ಅತ್ಯಂತ ಪ್ರಬಲವಾಗಿದೆ ಅದನ್ನು ನಂಬೋದಂಥ ವಿಶ್ವಾರ್ಹತೆ ಇರುವಂಥ ದೇಶ ಯಾವ್ದಾರ ಇದೆ ಅಂತಂದ್ರೆ ಭಾರತ ಅಂತ ಇವತ್ತು ಎಲ್ಲ ಅದೇ ಸಂಸ್ಥೆಗಳು ಕೊಟ್ಟಿದೆ. ಏನದು 9 ವರ್ಷಗಳ ಟ್ರಾನ್ಸ್ಫಾರ್ಮೇಷನ್ನು, ಆರ್ಥಿಕವಾಗಿ ನಾವು ಮಾಡಿರುವಂಥ ಡಿಸಿಪ್ಲಿನರಿ ಆ್ಯಕ್ಟ್ ಏನು ತಂದಿರೋಂಥ ಇದನ್ನು, ಅದು ವಿತ್ತೀಯ ಕೊರತೆ ಆಗಿರ್ಬೋದು, ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ಬೋದು, GSTಯಲ್ಲಿರುವಂಥ ರಿಫಾರ್ಮೇಷನ್ಸ್ ತಂದಿರೋಂಥದ್ದಾಗಿರ್ಬೋದು, ಮತ್ತು ನಾವು ಮಾಡ್ತಾ ಇರುವಂಥ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಅನೇಕ ದೂರದೃಷ್ಟಿಯ ಕಾರ್ಯಕ್ರಮಗಳನ್ನು ಇವತ್ತು ಭಾರತವನ್ನು ಆ ರೀತಿ ತಂದಿದೆ. ನಿರಂತರವಾಗಿ 7%ಗಿಂತ ಅಂದರೆ ಕೋವಿಡ್ ಅನ್ನೋಂಥ ಸಂದರ್ಭದಲ್ಲಿ ಬಲಿಷ್ಠದಿಂದ ಅತ್ಯಂತ ಬಲಿಷ್ಠ ದೇಶಗಳು ಕೂಡ ಮೈನಸ್ಗೆ ಹೋಗ್ಬಿಟ್ಟಿದೆ. ಇವತ್ತು ಕೂಡ ಯಾವ ದೇಶನೂ ನೆಗೆಟಿವ್ ಗ್ರೋತಿಂದ ಹೊರಗಡೆ ಬಂದಿದೆ. ಇವತ್ತಿನ ಬಜೆಟಲ್ಲಿ ಹೇಳಿ ಏನು ಕೊಡ್ತೀರಿ? ಖಂಡಿತ ಸರ್, ಇವತ್ತಿನ ಬಜೆಟ್ ಪ್ರಧಾನಮಂತ್ರಿಗಳು ನಿರಂತರವಾಗಿ ಹೇಳ್ತಾ ಇರೋಂಥದ್ದು ಗ್ಯಾನ್ ಅನ್ನೋವಂಥ 4 ಪದ. ಆ ಒಂದು ಗ್ಯಾನ್ ಅಂತಂದರೆ ಗರೀಬ್, ಯುವ, ಅನ್ನದಾತ ಮತ್ತು ನಾರಿ ಶಕ್ತಿ, ಈ 4 ಸಮೂಹಕ್ಕೆ ಸಿಗುವಂಥ ಒಂದು ಪೂರಕವಾಗಿರುವಂಥ ಬಜೆಟನ್ನು ನಾವು ಕೊಡ್ತೇವೆ. ಈ 4 ಗುಂಪುಗಳಿಗೆ ಹೆಚ್ಚು ಕಡಿಮೆ ಭಾರತ ಇದ್ದಂಗಿದೆ ಇದು. ಹೌದು, ಇನ್ನೇನು ಮತ್ತೆ ಇನ್ನೇನು ಉಳಿತು ಅಂತ ಉಳಿತು? 4 ಗುಂಪಿಗೆ ನಮಗೆ ಗೊತ್ತಿರೋದು 4 ಜಾತಿ, 4 ಸಮೂಹ, 4 ಸಮುದಾಯ. ಲಾರ್ಜ್ ಕ್ವಶನ್ ಬಜೆಟ್ಗಳ ಬಂದಾಗ ಪದೇ ಪದೇ ನನ್ನ ಹತ್ರಕ್ಕೆ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಇಷ್ಟೊಂದು ಕೂಗಾಡಿ ಲಬಲಬಲಬೋ ಅಂತೀರಿ ನೀವು ಟಿವಿನವ್ರುಗಳು ಈ ಬಜೆಟ್ ದಿನ? ವಿಲ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, ದೇಶದ ಜನ ಈ ಬಜೆಟ್ಗಳನ್ನು ನೋಡಿ ವೋಟ್ ಹಾಕ್ತಾರ? ಸಹಜವಾದ ಒಂದು ಪ್ರಶ್ನೆ ಅದು. ವೋಟ್ ಹಾಕ್ತಾರ. ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ನೋಡಿ MLAಗಳನ್ನ ಗೆಲ್ಲಿಸ್ತಾರ? ನನಗೆ MLAಗಳೇ ಕೇಳಿದ್ದಾರೆ ಈ ಪ್ರಶ್ನೆನ. ಭಾವನಾತ್ಮಕ ನನಗೆ MLAಗಳೇ ಕೇಳಿದ್ದಾರೆ ಈ ಪ್ರಶ್ನೆನ. ಸರ್, ಯಾವ ಡೆವಲಪ್ಮೆಂಟ್ ಆಕ್ಟಿವಿಟಿ ಸರ್? ರಕ್ತ ಸುರಿಸ್ಕೊಂಡು 50 ವರ್ಷದಿಂದ ಆಗದಿದ್ದೆಲ್ಲ ಮಾಡಿಸಿದ್ದೀನಿ ನನ್ನ ಕ್ಷೇತ್ರದಲ್ಲಿ ಕೆಲಸನ, ಸೋಲ್ಸ್ಬಿಟ್ಟು ಕಳಿಸ್ಬಿಟ್ರು ಸರ್. ಭಾವನಾತ್ಮಕ ವಿಚಾರಗಳನ್ನು ಕನ್ಸಿಡರ್ ಮಾಡೋರು ಅಂತ ಹೇಳಿದ್ದಾರೆ. ಹಾಗಾಗಿ ಇದು ಲಾರ್ಜ್ಲಿ ಪದೇ ಪದೇ ಬರೋ ಪ್ರಶ್ನೆ. ಓಕೆ, ಭಾರತದ ಜನ ಒಂದು ವಿಷಯದ ಮೇಲೆ ವೋಟ್ ಹಾಕೋದೇ ಇಲ್ಲ. ಕರೆಕ್ಟ್. ಒಂದು ಪರ್ಟಿಕ್ಯುಲರ್ ಹಾಕೋದೇ ಇಲ್ಲ, ಭಾಳ ರೇರ್. ಓಕೆ, ಭಾಳ ರೇರ್. ನಂಗೆ ಗೊತ್ತಿಲ್ಲ, ಈಗ ರಾಜೀವ್ ಗಾಂಧಿ ಡೆತ್ ಆದಾಗ, ಇಂದಿರಾ ಗಾಂಧಿ ಡೆತ್ ಆದಾಗ, ಆರ್ ಮೇ ಬಿ ಇವರು ರಾಮ ಜನ್ಮಭೂಮಿ ಅಂತ ಮಾಡಿದ್ದಾರೆ, ಇದ್ರದ್ದು ಹೆಂಗೆ ಎಫೆಕ್ಟ್ಸ್ ಆಗುತ್ತೆ ನನಗೆ ಐಡಿಯಾ ಇಲ್ಲ. ಈ ಥರದ್ದು ಕೆಲವು ವೇವ್ಸ್ ಬರೋದು ನೋಡಿದ್ದೀವಿ, ಬಟ್ ಸಿಂಗಲ್ ಇಶ್ಯೂ ವೋಟಿಂಗ್ ಕಡಿಮೆ. ಬಾಬರಿ ಮಸ್ಜಿದ್ ಹೊಡೆದಾಗ ನಿಮಗಾಗಿದ್ದು ಅದು ಅಲ್ಲ, ನಿಮಗಾಗಿದ್ದು ಆ ಟೈಮಲ್ಲಿ. ಹಾಗಾಗಿ ಒಂದು ಸಿಂಗಲ್ ಇಶ್ಯೂ ಹಾಕಲ್ಲ. ಹಾಗಾಗಿ ಇದೊಂದು ಪ್ರಶ್ನೆ ಇದೆ, ಯಾಕೆ ಬಜೆಟ್ನ ಇಷ್ಟೊಂದು ಕಾಟ ಕೊಡ್ತೀರಿ ನೀವು ದೇಶದ ಜನಕ್ಕೆ? ಅಲ್ಲ, ಅದು ನಿಜನೇ. ಆದರೆ ಯಾಕೆ ಸರ್ಕಸ್ ಮಾಡಬೇಕು? ಯಾಕೆ ಅಂದರೆ ಜನ ಫಿಸ್ಕಲ್ ಡೆಫಿಸಿಟ್ಟು, ಫ್ರಜೈಲ್ 5 ಎಕಾನಮಿ, ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್ ಬಜೆಟ್ಟು, ಬ್ಯಾಕ್ವರ್ಡ್ ಹೊಟ್ಟೋಗ್ಬಿಟ್ಟಿದ್ದೀವಿ ನಾವು, ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಅಂಶ ಅನ್ನೋದು ಇರಲ್ಲ. ನನಗೇನು ಲಾಭ ಆಗುತ್ತೆ ಹೇಳಿ ಇವತ್ತು ಅಂತ ಕೇಳ್ತಾರೆ. ಅದಕ್ಕೆ ನೋಡ್ತಾರೆ ನಿರೀಕ್ಷೆ, ಅದು ಆ ನಿರೀಕ್ಷೆಗಳಿಗೆ ನನಗೇನು ಲಾಭ. ಮಧ್ಯಮ ಮತ್ತು ಸಂಬಳದಾರರು ಐ ಟಿ ಕಡೆಯೂ ರೈತಾಪಿ ವರ್ಗವು ಕೃಷಿ ಕ್ಷೇತ್ರಕ್ಕೆ ಬಂದದ್ದೇನಾದ್ರು ಇದ್ದರೆ, ಅದರಲ್ಲೂ ಸಬ್ಸಿಡಿ ಅಥವಾ ನೇರ ಸಾಲ ಅಥವಾ ಪುಕ್ಕಟೆ ಕಾಸು ಬರೋದು ಯಾವ್ದಾದ್ರು ಇದ್ದರೆ, ಅದು ಇಂಡಸ್ಟ್ರೀಸು ಲಾರ್ಜ್ಲಿ ಆನ್ ರಿಬೇಟ್ಸ್ ಆ್ಯಂಡ್ ಯಾವ್ದಾರು ಎಕ್ಸಂಪ್ಷನ್ ಸಪೋರ್ಟ್ ಮಾಡೋ ಫಂಡ್ಸು ಈ ಥರದ್ದನ್ನು ಈಗ ಅವ್ರವ್ರು ನೋಡ್ಕೊತಾರೆ ಅಷ್ಟೇ. ಯಾರು ವಿಧಾನಸಭಾ ಚುನಾವಣೆಯಲ್ಲಿ ಅದೇ ವರ್ಕೌಟ್ ಆಗಿದ್ದು ಕಾಂಗ್ರೆಸ್. ಹಾಗಾದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳೇ ಜನ ನನಗೇನು ಬಂತು ಅಂತ ಯೋಚನೆ ಮಾಡೋ ಎಲೆಕ್ಷನ್, ಸೋ ಮೆನಿ ಬಜೆಟ್, ಪ್ರಿಂಟು,
ಎಲೆಕ್ಟ್ರಾನಿಕ್ ಎಲ್ಲ ನೋಡಿದ್ದೀನಿ. ನಾನು ನಿಮ್ಮನ್ನ ಕೇಳೋದು, ಇದೆಲ್ಲವೂ ಕೂಡ ಒಂದು ಬಡಿಗಟ್ಟರೆ ಭಾವನಾತ್ಮಕವಾಗಿ ಚುನಾವಣೆಯಲ್ಲಿ ತೀರ್ಮಾನಗಳು ಆಗಿರೋದು ನಿಜಾನ ಇಲ್ವೋ? ಇಲ್ಲ, ಐ ಟೆಲ್ ಯು ವೈ ಆಗಿದೆ, ಆಗಿಲ್ಲ ಅಂತ ನಾನು That is ಹೇಳಕ್ಕಾಗಲ್ಲ. not a good for democracy. ಆಫ್ ಲೇಟ್ ಎರಡು ಡಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್ಸ್ ಡೆವಲಪ್ ಆಗ್ತಿರೋಂಗಿದೆ ಇಂಡಿಯಾನಲ್ಲಿ. ಭಾಳ ವಿಚಿತ್ರವಾಗಿ ಡೆವಲಪ್ ಆಗ್ತಿರೋಂಗಿದೆ ಅದು. ಅಂದರೆ ಸ್ಟೇಟ್ಸ್ಗೆ ಬಂದಾಗ ಜನರ ಆಯ್ಕೆ ಭಿನ್ನವಾಗ್ತಾ ಇದೆ. ಹೌದು. ನ್ಯಾಷನಲ್ ಇಶ್ಯೂಸು, ನ್ಯಾಷನಲ್ ಗೌರ್ನಮೆಂಟ್ಸು ಬಂದಾಗ ಆಯ್ಕೆಗಳು ಭಿನ್ನವಾಗ್ತಾ ಇದೆ. ಎಸ್, ಈ ನ್ಯಾಷನಲ್ ವಿಚಾರ ಬಿಕಮಿಂಗ್ ಮೋರ್ ಕ್ಲೇವರ್. ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ದಟ್ಸ್ ವಾಟ್ ಈಸ್ ಲುಕಿಂಗ್ ಲೈಕ್. ಹಂಗೆ ಕಾಣಿಸ್ತಿದೆ, ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ ಅಂತ ನಾನು ಹೇಳಿಲ್ಲ, ನನಗೆ ಗೊತ್ತಿಲ್ಲ. ನ್ಯಾಷನಲ್ದಕ್ಕೆ ಬಂದಾಗ ಜನ ಲಾರ್ಜ್ಲಿ ಆನ್ ನ್ಯಾಷನಲ್ ಸೆಕ್ಯೂರಿಟಿ, ಇನ್ಫ್ರಾಸ್ಟ್ರಕ್ಚರ್ ಇದನ್ನೇ ನೋಡ್ತಿದ್ದಾರೆ. ಓಕೆ. ಲೋಕಲಿ ಬಂದಾಗ ನನಗೇನು ಕೊಟ್ಟೆ ಹೇಳು ಅಂತ ಕೇಳೋ ಲೆವೆಲ್ಗೆ ಬರ್ತಾ ಇದ್ದಾರೆ. ಅದೇ ಪ್ರಶ್ನೆ ಅಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿ ಬರ್ತಾ ಇದ್ದಾರೆ. ಯಾಕೆ ಅಂದರೆ ಟ್ರೆಡಿಷನಲಿ ನಾವು MP ಗಳನ್ನು ನೋಡಲ್ಲ, MLAಗಳನ್ನ ನೋಡ್ತೀವಿ. ಹೌದು, ಟ್ರೆಡಿಷನಲಿ ನಾವು MP ಗಳನ್ನ ನೋಡಲ್ಲ. ಹಾಗಾಗಿ ನೇರ ಸಂಪರ್ಕ ಇರ್ತದಲ್ಲ. MLA ಗಳು, ಬಟ್ ಈಗೇನಾಗಿದೆ ಅಂದರೆ, ಈಗೇನಾಗಿದೆ ಲಾಸ್ಟ್ ಒಂದು ಹೇಳ್ಬಿಡ್ತೀನಿ, ಒಂದು ಬ್ರೇಕ್ ಕೊಡ್ತಾರಂತೆ. ಚುನಾವಣೆ ಮತ್ತು ದೇಶ ಅನ್ನೋದು ಒಂದು ಪಕ್ಷ ಅನ್ನಕ್ಕಿಂತ ಒಂದು ವ್ಯಕ್ತಿಯ ಮುಖದ ಮೇಲೆ ಡಿಸ್ಕಷನಲ್ಲಿ ನಿಂತ್ಕೊಂಡ್ಬಿಟ್ಟಿದೆ, ವಿಚ್ ಈಸ್ ನರೇಂದ್ರ ಮೋದಿ. Which is good whether or you bad. whether you like it or not, No. whether it is good or bad. When you say inclusive Same as we, democracy, same as we, ಅಂತಂದ್ಮೇಲೆ same we are as not in a we, presidential form of elections at all. Why should one person ನಂಬ್ಕೊಂಡು ದೇಶ ನಡೆಯಲ್ಲ? same ನಡಿಲೂಬಾರ್ದು. ಒಂದು ನಿಮಿಷ, ಸೇಮ್ ಕ್ವಶನ್ ಜಾರ್ಜ್ ಫರ್ನಾಂಡಿಸ್ ಇಂದಿರಾ ಗಾಂಧಿ ಕೇಳಿದ್ರು. ಈಗ ಬಹಳ ದೂರ ಬಂದಿದೆ ಅಲ್ಲಿಂದ. Same ಅಲ್ಲಿಂದ 30 ವರ್ಷಗಳ ಕಾಲ ದೂರ ಬಂದ್ಬಿಟ್ಟಿದೆ. ಇಂದಿರಾ ಗಾಂಧಿ ಅವ್ರ ಇವತ್ತು ಅದೇ ಪರಿಸ್ಥಿತಿ ಇತ್ತು. ನಾಗರಾಜ್ ಯಾದವ್ ಅವರು ರಂಗನಾಥನ್ ಕೇಳ್ತಿದ್ದಾರೆ ಅಷ್ಟೇ. ಅವತ್ತು ಜಾರ್ಜ್ ಫರ್ನಾಂಡಿಸ್ ಇಂದಿರಾ ಗಾಂಧಿ ಇದನ್ನೇ ಹೇಳಿದ್ರು. ಬಟ್ ಇದು ದೇಶಕ್ಕೆ ಮಾರಕವೋ ಇಲ್ವೋ? ಇದು ಮಾರಕನ ಚರ್ಚೆ ಮಾಡೋಣ, ನಾಗರಾಜ್. ಲೀಡರ್ಶಿಪ್ ಅಲ್ಲಿ we are not believing in presidential form of election. We believe in a democratic form of election. Every person vote value is single. ಭಾರತದ ಜನ ಬಹಳ ಬುದ್ಧಿವಂತರಿದ್ದಾರೆ. ನೀವು ಅಷ್ಟು ಸುಲಭವಾಗಿ ಎಕ್ಸ್ಪೈರಿ ಕೊಡ್ತಾರೆ, 10 years once ರೊಟೇಷನ್ ಕೊಡ್ತಾರೆ, ಸೋಲ್ಸ್ ಮನೆಗೂ ನೋಡಿ ಈಗ ಆಗತ್ತಲ್ಲ. ನೋಡಿ ಬೇಕಾದ್ರೆ ನೀವು ಮನೆ ಹೋಗ್ತೀರಿ, ಅದೇನಾಗತ್ತೋ ಆಗ್ಲಿ. ಅಂದರೆ ವಿ ಆರ್ ಕಮಿಂಗ್ ಬ್ಯಾಕ್ ಟು ದಟ್ ಪಾಯಿಂಟ್. ಈ ಬಾರಿಯ ಬಜೆಟ್ ಆ ದೃಷ್ಟಿಕೋನದಿಂದ ಕ್ರಿಟಿಕಲ್ ಆಗಿದೆ. ಆ ಪಾಯಿಂಟ್ ಚರ್ಚೆ ಆಗುತ್ತೆ. ಅದರ್ ದ್ಯಾನ್ ಕಂಟಿನ್ಯೂಟಿ. ಅವ್ರು ಹೇಳಿದಾಗ ನಾವೇ ಬರ್ಬೋದು, ಬರ್ದೇನೂ ಇರ್ಬೋದು, ನಂಗೆ ಗೊತ್ತಿಲ್ಲ. ಖಂಡಿತ ಬರ್ದೇ ಇರೋದು ಜಾಸ್ತಿ ಅದಕ್ಕೆ ಚಾನ್ಸ್. ಕ್ರಿಟಿಕಲ್ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಪೊಲಿಟಿಕಲಿ, ಮಾರ್ಕೆಟ್ ವೈಸ್ ಅವ್ರನ್ನ ಕೇಳಿ. ಓಕೆ.